ವರ್ಷದ ಮೊದಲನೇ ವ್ಲಾಗ್ ಇದು. ಸುಮಾರು ದಿನ ಆಯಿತು ವ್ಲಾಗ್ನ ಮಾಡಿ, ಕಂಟೆಂಟ್ನ ಮಾಡಿ. ಬಿಕಾಸ್ ಒಂದು ವ್ಯೂಸ್ ಬರ್ತಾ ಇರಲಿಲ್ಲ ಅಂತ ಮಾಡ್ತಾ ಇರಲಿಲ್ಲ, ಅದೇ ಮೇಜರ್ ರೀಸನ್ನು. ಸೊ ಓಕೆ, ಈ ವರ್ಷ ಆದರೂ ಕರೆಕ್ಟಾಗಿ ವ್ಲಾಗ್ನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ಇವತ್ತು ವಿಶೇಷತೆ ಬಂದು ಗುರುವಾರ, ಅದಲ್ಲದೆ ನಮ್ಮ ಬಾಸ್ ಬರ್ಡೇ ಕೂಡ ಇವತ್ತು, ಯಶ್ ಅವ್ರ ಬರ್ಡೇ. ಸೊ ಹಾಗಾಗಿ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತ. ನಾನು ಮೇಜರ್ ರೀಸನ್ ಏನಂದರೆ ನಾಳೆ ನನ್ನ ಬರ್ಡೇ. ಸೊ ಅದು ತುಂಬಾ ವಿಶೇಷ. ಯಶ್ ಬರ್ಡೇ ಆದಮೇಲೆ ನನ್ನ ಬರ್ಡೇ ಅನ್ನೋದು ಒಂದು ಖುಷಿ. ಅದು ಆಗಿಂದನೂ ಅಷ್ಟೇ. ನಮ್ಮ ಕಾಲೇಜ್ ಡೇ ಆದಮೇಲೆ ನಾಳೆ ನಾನು ಉಡುಪಿಲಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಪ್ಲ್ಯಾನು. ಸುಮಾರು ವರ್ಷದಿಂದ ಅಂದ್ಕೊಂಡಿದ್ದು ನನ್ನ ಬರ್ಡೇನ ನನಗೋಸ್ಕರ ಟೈಮ್ ಕೊಟ್ಟು ಸೆಲೆಬ್ರೇಟ್ ಮಾಡಬೇಕಂತ. ಸೊ ಹಾಗಿರಲಿಲ್ಲ, ಬಟ್ ಈ ವರ್ಷ ಮಿಸ್ ಮಾಡಿದೆ. ನನ್ನ ಬರ್ಡೇನ ಉಡುಪಿಲಿ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ನಾನು ಕೂಡ ರೆಡಿ ಆಗಿದ್ದೀನಿ. ಇವತ್ತು ಉಡುಪಿಗೆ ಹೋಗ್ತಾ ಇದ್ದೀನಿ. ಎಷ್ಟು ಖುಷಿ ಇದೆ ಅಂತ ನನ್ನ ಮುತ್ತಲೇ ನಿಮಗೆ ತೋರಿಸ್ತಾ ಇರುತ್ತೆ. ತುಂಬಾ ಖುಷಿ ಇದೆ. ಯಾರ್ಯಾರು ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೋಬೇಕಂತ ಅಂದ್ಕೊಂಡಿರೋ ಮಾಡ್ಕೊಳ್ಳಿ. ಅದು ದ ಬೆಸ್ಟ್ ಮೂಮೆಂಟ್ ಆ್ಯಂಡ್ ಬೆಸ್ಟ್ ಮೆಮೊರಿ ಕೂಡ ಹೌದು. ಯಾರ್ದೋ ಬರ್ಡೇನ ನಾವು ಸುಮಾರಷ್ಟು ಟೈಮ್ ತೊಗೊಂಡು ಅವ್ರಿಗೆ ಏನು ಇಷ್ಟ ಎಲ್ಲನೂ ಮಾಡ್ತೀವಿ. ನಮಗೇನು ಇಷ್ಟ ಅನ್ನೋದನ್ನ ನಾವು ಮರ್ತೇ ಹೋಗ್ತೀವಿ. ನಮ್ಮ ಒಂದು ಬರ್ತ್ಡೇ ಅಥವಾ ನಮ್ಮ ಒಂದು ಸ್ಪೆಷಲ್ ಮೂಮೆಂಟ್ ಏನಿದೆ ಅದನ್ನು ಸೆಲೆಬ್ರೇಟ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಈ ವರ್ಷ ನಾನು ತುಂಬ ಇಂಟ್ರೆಸ್ಟಿಂದ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದೀನಿ. ಸೋ ಹ್ಯಾಪಿ. ಬೀಚಲ್ಲಿ ಸೆಲೆಬ್ರೇಟ್ ಮಾಡೋದನ್ನೋದು ಒಂದೊಂದು ದೊಡ್ಡ ಕನಸು. ಆದಮೇಲೆ ನನಗೋಸ್ಕರ ನಾನು ಏನಾದರೂ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಗೋಲ್ಡ್ ಚೀಟಿ ಹಾಕಿದ್ದೀನಿ, ಅದು ಕಂಪ್ಲೀಟ್ ಆಗೋದು ಆಗಸ್ಟಿಗೆ. ಸೊ ಓಕೆ, ಈ ವರ್ಷ ಅದನ್ನಾದರೂ ತೊಗೋಬೋದು. ಅದು ಬಿಟ್ಟು ನನ್ನ ಒಂದು ವೆಕೇಷನ್ ಟ್ರಿಪ್ ಹೇಗಿರುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಎಲ್ಲಿ ನಾನು ಬಸ್ ಬುಕ್ ಮಾಡಿದೆ, ನನಗೆ ಎಷ್ಟು ಬೀಳ್ತು, ಒಬ್ರಿಗೆ ಎಷ್ಟು ಬೀಳುತ್ತೆ, ಮತ್ತು ಅಲ್ಲಿ ರೂಮ್ಸು. ನಾನು ಫಸ್ಟ್ ಹೋಗೋದು ಟೆಂಪಲ್ಗೆ ಹೋಗಿ ನಮಸ್ಕಾರ ಮಾಡಿ ಬಂದು ಅದಾದಮೇಲೆ ನನ್ನ ಒಂದು ಬರ್ತ್ಡೇನ ಸೆಲೆಬ್ರೇಟ್ ಮಾಡೋಣ. ಟ್ರಾವೆಲಿಂಗ್ ವಿಡಿಯೋ ಆಗಿರುತ್ತೆ. ಪ್ಯಾಕಿಂಗ್ ಎಲ್ಲ ಮುಗಿದಿದೆ. ಇವತ್ತು ಹೊರಡದೆ ಆಲ್ಮೋಸ್ಟ್ 9:30ಗೆ ನನಗೆ ಬಸ್ ಇರೋದ್ರಿಂದ 9:20ಗೆಲ್ಲ ಮೆಜೆಸ್ಟಿಕ್ ರೀಚ್ ಆದರೆ ಸಾಕು. ಸೊ ಸೋ ಹ್ಯಾಪಿ. ಮತ್ತು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ, ಅಲ್ಲಿವರೆಗೂ ನೋಡ್ತಾ ಇದ್ದೀನಿ. ಮತ್ತು ಈವ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನನಗೆ ವರ್ಕ್ ಇತ್ತು. ಸೊ ಹಾಗಾಗಿ ಕೆಲಸ ಎಲ್ಲ ಮುಗಿಸಿ ಬಂದು ಇವತ್ತು ಟ್ರಿಪ್ ಹೋಗೋಕ್ಕೆ ರೆಡಿ ಆಗ್ತಾ ಇದ್ದೀನಿ. ಪ್ಯಾಕಿಂಗ್ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿತ್ತು. ಇಲ್ಲಿಂದ ಮೆಜೆಸ್ಟಿಕ್ಕಿಗೆ ಆಟೋದಲ್ಲಿ ಹೋಗಿ ಅಲ್ಲಿಂದ ಬಸ್ಸಿಗೆ ಹೋಗೋಣ ಅಂತ. ಬಸ್ಸು ಬಂದು ನಾವು ದುರ್ಗಾಂಬ ಅಂತ ಬಸ್ ಬುಕ್ ಮಾಡಿದೆ. ಆನ್ಲೈನ್ ಮಾಡಿರಲಿಲ್ಲ, ಅಲ್ಲೇ ಹೋಗಿ ಡೈರೆಕ್ಟ್ ಮಾಡಿದೆ. ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಓಕೆ ಇತ್ತು. ಬಟ್ ನನಗೆ ರಿಗ್ರೆಟ್ ಆಗಿದ್ದು ಏನಪ್ಪ ಅಂದರೆ ಆನ್ಲೈನಲ್ಲೇ ಬುಕ್ ಮಾಡ್ಬೋದಿತ್ತು. ಗ್ರೀನ್ ಲೈನು ಅಥವಾ ಬೇರೆ ಯಾವುದಾದ್ರೂ ಮಾಡಿದರೆ ಚೆನ್ನಾಗಿತ್ತು ಅಂತ ಅನಿಸ್ತಿತ್ತು. ಅಲ್ಲಿ ಹೋಗಿ ಸಿಚುವೇಶನ್ ನೋಡಿದ ಮೇಲೆ ಈ ರೀತಿ ಫೀಲ್ ಬಂತು. ಆಲ್ಮೋಸ್ಟ್ ಕಂಪ್ಲೀಟಾಗಿ ರೆಡಿಯಾಗಿ ನಾನು ಮನೆ ಬಿಟ್ಟಾಗ 9 ಆಗಿತ್ತು. ಆಟೋನ ಬುಕ್ ಮಾಡಿದ್ದೆ. ಸೊ ಹಾಗಾಗಿ ಆಟೋದಲ್ಲಿ ವೆಯ್ಟ್ ಮಾಡಿ ಬಸ್ ಸ್ಟಾಪ್ ಅಂದರೆ ಮೆಜೆಸ್ಟಿಕ್ ಹತ್ರ ಹೋದೆ. ನನಗೆ ಯಾವಾಗೂ ಈ ಒಂದು ಏನು ಹೇಳ್ತಾರೆ ಇದ್ರ ನೇಮ್ ನನಗೆ ಸರಿ ಗೊತ್ತಿಲ್ಲ. ಇದನ್ನ ಕ್ಯಾರಿ ಮಾಡ್ತೀನಿ, ನನಗೆ ತುಂಬಾ ಇಷ್ಟ ಈ ಥರ ಹಾಕ್ಕೊಂಡು ಹೋಗೋಕ್ಕೆ. ಅದಲ್ಲದೆ ಚಳಿ ಕೂಡ ಸ್ವಲ್ಪ ಇತ್ತು. ಹಾಗಾಗಿ ಫುಲ್ ಜರ್ಕಿನು, ಮಾಸ್ಕು ಇದನ್ನೆಲ್ಲ ಹಾಕ್ಕೊಂಡು ಹೋದೆ. ಅದಾದ ನಂತರ ಬಸ್ ಹತ್ರ ಹೋದ್ಮೇಲೆ 9:30ಗೆ ಪಿಕಪ್ ಹೇಳಿದ್ದು. ಬಟ್ ಪಿಕಪ್ ಬಂದಿದ್ದು 10 ಗಂಟೆ ಆಗಿತ್ತು. ಕರೆಕ್ಟಾಗಿ ಬಸ್ ನಂಬರ್ ಆಗಲಿ, ಬಸ್ ಯಾವುದು ಅಂತ ನಮಗೆ ಡೈರೆಕ್ಟ್ ಬುಕ್ ಮಾಡಿದಾಗ ಹೇಳಲ್ಲ. ಸೊ ಅದನ್ನು ಒಂದು ಸ್ವಲ್ಪ ನೋಡ್ಕೋಬೇಕು. ಅದೊಂದು ಸ್ವಲ್ಪ ಬೇಜಾರಾಯಿತು. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಇದೇ ನಮ್ಮ ಬಸ್ಸು, ಶ್ರೀ ದುರ್ಗಾಂಬ ಬಸ್ ಅಂತ. ಸೊ ಇಲ್ಲಿ ಬಂದು ಏನು ಫೆಸಿಲಿಟೀಸ್ ಇರುತ್ತೆ ಅಂದರೆ ಬೆಡ್ ಇರುತ್ತೆ ನಾರ್ಮಲು, ಬಟ್ ಬೆಡ್ಶೀಟ್ ಇರಲಿಲ್ಲ ಆ್ಯಂಡ್ ವಾಟರ್ ಬಾಟಲ್ನ ಪ್ರೊವೈಡ್ ಮಾಡಿರಲಿಲ್ಲ. ಮತ್ತು ಚಾರ್ಜರ್ ಪ್ಲಗ್ ಎಲ್ಲ ಇತ್ತು. ಲೈಟಿಂಗ್ ಅಷ್ಟೊಂದು ಏನಿರಲಿಲ್ಲ. ಇದು ನಾನ್ AC ಬಸ್ಸು. ಓಕೆ, ನಾವು ಕೊಟ್ಟಿದ್ದು ಬಂದು 900 ರುಪೀಸು. ನಾನು ಕೊಟ್ಟಿದ್ದು ಸ್ವಲ್ಪ ಜಾಸ್ತಿನೇ ಆಯಿತು ಅಂತ ನನಗೆ ಎಲ್ಲೋ ಅನಿಸ್ತು. ನಾನೇನೂ ತಿಂದಿರಲಿಲ್ಲ, ಲೇಟ್ ಆಗುತ್ತೆ ಅಲ್ಲಿಗೆ ಹೋಗೋಕ್ಕೆ ಅಂತ. ಸೊ ಹಾಗಾಗಿ ಮಿಡಲಲ್ಲಿ ನಿಲ್ಲಿಸಿದಾಗ ವಡಾಪಾವ್ ಮತ್ತು ಟೀನಾಗ ಕುಡಿದು ಅದಾದ ನಂತರ ಬಸ್ಸಲ್ಲಿ ಬಂದು ಮಲ್ಕೊಂಡೆ. ನಿದ್ದೆನ ಅಷ್ಟೊಂದು ಬರಲ್ಲ, ಬಿಕಾಸ್ ಟರ್ನಿಂಗ್ ಇರುತ್ತೆ ತುಂಬಾ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಉಡುಪಿ, ಅದು ಸ್ಲೀಪರ್ ಕೋಚು. ನನ್ನ ಒಂದು ಡ್ರಾಪ್ ಲೊಕೇಶನ್ ಬಂದು ಉಡುಪಿ ಸರ್ವಿಸ್ ಬಸ್ ಸ್ಟಾಪಿಗೆ ಹಾಕಿದೆ. ಸೊ ಅಲ್ಲಿಂದ ಕೃಷ್ಣನ ಟೆಂಪಲ್ ತುಂಬಾ ಹತ್ತಿರ ಆಗುತ್ತೆ, ನನಗೂ ಕನ್ವೀನಿಯೆಂಟ್ ಇರುತ್ತೆ ಅಂತ ಹೇಳಿ ಡ್ರಾಪ್ ಲೊಕೇಶನ್ ಬಂದು ಉಡುಪಿ ಸರ್ವಿಸ್ ಬಸ್ ಸ್ಟಾಪಿಗೆ ಹಾಕಿದೆ. ಮಾರ್ನಿಂಗ್ 6ಗೆಲ್ಲ ನಾನು ಉಡುಪಿ ರೀಚ್ ಆದೆ. ಅದಾದ ನಂತರ ಎಲ್ಲಿ ಹೋದೆ, ಹೇಗಿತ್ತು ಟ್ರಿಪ್ಪು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು.